ಎಲ್ರಿಗೂ ನಮಸ್ಕಾರ. ಇದು ಮಂಡೇ ಮಾರ್ನಿಂಗ್. ಸೊ ಇವತ್ತು ಆಫೀಸ್ ಇರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆಗಳು ಇದ್ವು ಸಿಂಕಲ್ಲಿ, ಸೊ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬಿಫೋರ್ ಐ ಬಿಗಿನ್ ಮೈ ಕುಕ್ಕಿಂಗ್ ಕಿಚನನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಯಾವಾಗಲೂ ಎವ್ರಿ ಡೇ ಮಾಡ್ಕೊಳ್ತೀನಿ. ಸೊ ಕಿಚನೆಲ್ಲ ಕ್ಲೀನ್ ಆದಮೇಲೆ ನಾನು ನನ್ನ ರುಟೀನನ್ನು ಶುರು ಮಾಡ್ತೀನಿ ಫ್ರಮ್ ಡೂಯಿಂಗ್ ಎಕ್ಸಸೈಸಸ್. ಸೊ ಆಲ್ಮೋಸ್ಟ್ ಒಂದು 6 to 7 ಮಂತ್ಸೇ ಆಗಿತ್ತು ನಾನು ಎಕ್ಸಸೈಸ್ ಮಾಡಲ್ದೆ. ಮಧ್ಯೆ ಮಧ್ಯೆ ಮಾಡ್ತಾಯಿದ್ದೆ, ಬಟ್ ಕನ್ಸಿಸ್ಟೆನ್ಸಿ ಇರಲಿಲ್ಲ, ರೆಗ್ಯುಲರಾಗಿ ಮಾಡ್ತಾ ಇರಲಿಲ್ಲ. ಬಟ್ ಹಸ್ಬೆಂಡ್ ಯಾವಾಗಲೂ ಹೇಳೋರು, ಅಟ್ಲೀಸ್ಟ್ ವೀಕಲ್ಲಿ 3 days ಆದರೂ ಮಾಡು, ಕಂಪ್ಲೀಟಾಗಿ ಬಿಟ್ಬಿಡಬೇಡ, ಬಾಡಿ ಸ್ಟಿಫ್ ಆಗುತ್ತೆ ಅಂತ. ಬಟ್ ಎಕ್ಸಸೈಸ್ ಅಂದ್ರೇ ನನ್ನ ಕುತ್ತಿಗೆಗೆ ಬರುತ್ತೆ, ತುಂಬ ಉದಾಸೀನ ಆಗುತ್ತೆ. ಮಾಡ್ತಾ ಹೋದರೆ ಮಾಡಿಬಿಡ್ತೀನಿ ಆಲ್ಮೋಸ್ಟ್ 1 hour 15 minutesವರೆಗೂ, ಬಟ್ ಮಾಡೋಕ್ಕೆ ಬೇಜಾರು. ಸೊ ಎಲ್ಲರೂ ಹೇಳೋ ಥರ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ಸೊ ಬಟ್ ಇವತ್ತು ಪಟ್ಟು ಹಿಡಿದು ಮಾಡಲೇಬೇಕು, ಇವತ್ತಿಂದ ಶುರು ಮಾಡಲೇಬೇಕು ಅಂತ ಅಂದ್ಕೊಂಡು ಎಕ್ಸಸೈಸ್ನ ಶುರು ಮಾಡಿದೆ. ಇವಾಗ ನೀವು ನೋಡೋ ಥರ ನಾನು ನಂದು ಬಾಡಿ ವಾರ್ಮಪ್ ಮಾಡ್ತೀನಿ. ಹ್ಯಾಂಡ್, ಲೆಗ್ಸ್, ಆಮೇಲೆ ನೆಕ್, ಸೊ ಅದೆಲ್ಲ ವಾರ್ಮಪ್ ಮಾಡ್ಕೊಳ್ತೀನಿ. ಸೊ ವಾರ್ಮಪ್ ಮಾಡಿ ಎಲ್ಲ ಆದಮೇಲೆ, ಸೊ ಯೂಶ್ವಲಿ ಮುಂಚೆ ಜಿಮ್ಮಿಗೆ ಹೋಗುವಾಗಾಗಿದ್ದರೆ ಎವ್ರಿ ಡೇ ಒಂದೊಂದು ಎಕ್ಸಸೈಸ್ ಇರೋದು. ಒಂದಿನ ಲೆಗ್ ಎಕ್ಸಸೈಸ್, ಒಂದಿನ ಬ್ಯಾಕ್ ಎಕ್ಸಸೈಸ್, ಒಂದಿನ ಶೋಲ್ಡರ್ ಎಕ್ಸಸೈಸ್, ಒಂದಿನ ಹ್ಯಾಂಡ್ ಎಕ್ಸಸೈಸ್, ಒಂದಿನ ಫುಲ್ ಬಾಡಿ ವರ್ಕೌಟ್ ಅಂತ ಇರೋದು. ಇವಾಗ ನಾನು ಮನೇಲಿ ಮಾಡ್ತಿರೋದ್ರಿಂದ, ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಮತ್ತು ಮನೇಲಿ ಮಾಡ್ತಿರೋದ್ರಿಂದ ಜಾಸ್ತಿ ಸ್ಟ್ರೆಸ್ ಕೊಡ್ತಾಯಿಲ್ಲ. ಜಸ್ಟ್ ಲೆಗ್ಗಿದ್ದು ಒಂದು 3 ವರ್ಕೌಟ್ ಮಾಡಿದೆ. ಒಂದು ಲೆಗ್ ರೈಸು, ಒಂದು ಕ್ರಂಚಸ್ಸು, ನಿಂತಲ್ಲೇ ಕ್ರಂಚಸ್ ಅಂತ ಮಾಡಿದೆ. ಆಮೇಲೆ ಸ್ಕ್ವಾಟ್ಸನ್ನು ಮಾಡಿದೆ. ಸೊ ಸ್ಕ್ವಾಟ್ಸ್ ಎಲ್ಲ ಆದಮೇಲೆ ಅದನ್ನೊಂದು ಯೂಶ್ವಲಿ ನಾನು 3 sets ಮಾಡ್ತೀನಿ. ಯಾವುದೇ ಎಕ್ಸಸೈಸ್ ಮಾಡಿದರೂ 3 sets ಮಾಡ್ತೀನಿ. ರಿಪಿಟೇಷನ್ ಡಿಪೆಂಡ್ಸ್ ಆನ್ ಎಷ್ಟು ನಿಮಗೆ ಟಯರ್ಡ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಮಿನಿಮಮ್ 10 ಅಂತೂ ರಿಪಿಟೇಷನ್ ಮಾಡ್ತೀನಿ ವಿತ್ 3 sets. ಸೊ ಅದಾದಮೇಲೆ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ. ಸೊ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ ಅಂಥೇಳಿ ಒಂದು 12 ಸೂರ್ಯ ನಮಸ್ಕಾರ ಮಾಡ್ತೀನಿ. ಅದು ಕಂಪಲ್ಸರಿ ಮಾಡ್ತೀನಿ. ಬಟ್ ಹಾಗೇನಾದ್ರು ತುಂಬ ಟೈಮ್ ಇದೆ ಅಂತ ಆದರೆ ಒಂದು 25 ಅಷ್ಟು ಸೂರ್ಯ ನಮಸ್ಕಾರ ಮಾಡ್ತೀನಿ. ಸೊ ಸೂರ್ಯ ನಮಸ್ಕಾರ ಆದಮೇಲೆ ಡೈಲಿ ಮಾಡೋದು, ನಾನು ಒಂದು ಸ್ವಲ್ಪ ಕ್ರಂಚಸ್ ವರ್ಕೌಟ್ ಮಾಡ್ತೀನಿ. ಕೋರ್ ವರ್ಕೌಟ್ ಅಂತ ಹೇಳ್ಬೋದು, ಇಲ್ಲ ಕ್ರಂಚಸ್ ಅಂತ ಹೇಳ್ಬೋದು. ಅದು ನಮ್ಮ ಬ್ಯಾಕಿಗೆ ಮತ್ತು ಸ್ಟಮಕಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ಕ್ರಂಚಸ್ ವರ್ಕೌಟ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಲೆಗ್ ರೈಸ್ ಮಾಡ್ತೀನಿ, ಲೋವರ್ ಸ್ಟಮಕ್ ವರ್ಕೌಟ್ ಅಂಥೇಳಿ ಸ್ವಲ್ಪ ಲೆಗ್ ರೈಸು, ಕ್ರಂಚಸ್ಸು ಎಲ್ಲ ಮಾಡಿ, ಯೂಶ್ವಲಿ ಅದನ್ನು ಅಷ್ಟೇ 3 sets ಮಾಡ್ತೀನಿ ನಾನು ಎವ್ರಿ ಡೇ. ಸೊ ಅದು 3 sets ಕುಡ್ ಬಿ 5 ರಿಪಿಟೇಷನ್ ಅಥವಾ 6 ರಿಪಿಟೇಷನ್ ಇದ್ದೇ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ಸೈಡ್ ಕ್ರಂಚಸ್ ಅಂತ ಹೇಳ್ತೀವಿ, ಸೈಡ್ ಕ್ರಂಚಸ್ ಮಾಡ್ತೀನಿ. ಆಮೇಲೆ ಹಿಪ್ ರೈಸ್ ಮಾಡ್ತೀನಿ. ಆಮೇಲೆ ಟ್ವಿಸ್ಟ್ ಲೆಗ್ಸ್ ಅಂತ ಮಾಡ್ತೀನಿ. ಸೊ ಅದು ಅಷ್ಟೇ 3 sets ಮಾಡ್ತೀನಿ. ಸೊ ಇದು ಎಲ್ಲ ಎಕ್ಸಸೈಸು ನಾನು 3 set ಮಾಡೋದ್ರಿಂದ ಮಿನಿಮಮ್ ನನಗೆ 1 hour ಬೇಕೇ ಆಗುತ್ತೆ. ಸೊ ಹಾಗಾಗಿ ನನ್ನದು ರುಟೀನ್ ಪ್ರಕಾರ, ಯೂಶ್ವಲಿ ಎಲ್ಲರೂ ಹೇಳೋ ಪ್ರಕಾರ, ಡೈಟಿಷಿಯನ್ ಆಗಿರ್ಬೋದು ಅಥವಾ ಜಿಮ್ಮಲ್ಲಿ ಹೇಳೋದಾಗಿರ್ಬೋದು, ಮಿನಿಮಮ್ 1 hour ವರ್ಕೌಟ್ ಈಸ್ ರಿಕ್ವೈರ್ಡ್ ಅಂಥೇಳಿ. ಸೊ ಈ ಥರ ನಾನು ಎಲ್ಲನೂ 3 sets ಮಾಡೋದ್ರಿಂದ ಮತ್ತು ಸೂರ್ಯ ನಮಸ್ಕಾರ ಹಾಕೋದ್ರಿಂದ ನಂದು 1 hour ಸ್ಟ್ರೆಚ್ ಆಗೇ ಆಗುತ್ತೆ. ಸೊ 1 hour ಎಕ್ಸಸೈಸ್ ಮಾಡಾದಮೇಲೆ ಯೂಶ್ವಲಿ ನಾನು ಬ್ರೀದಿಂಗ್ ಎಕ್ಸಸೈಸಸ್ ಮಾಡ್ತೀನಿ. ಸೊ ಬೇಸಿಕಲಿ ಅದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳಿ ಅದನ್ನೊಂದು
ಫೈವ್ ಮಿನಿಟ್ಸ್ ಅಷ್ಟು ಬ್ರೀತಿಂಗ್ ಎಕ್ಸಸೈಸ್ನ ಮಾಡ್ತೀನಿ. ಸೊ ಬ್ರೀತಿಂಗ್ ಎಕ್ಸಸೈಸ್ ಆದಮೇಲೆ ಮೆಡಿಟೇಷನ್ ಮಾಡ್ತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ, ಬಟ್ ಮಿನಿಮಮ್ 5 ಮಿನಿಟ್ಸ್ ಅಷ್ಟು ಮೆಡಿಟೇಷನ್ 5 ಮಿನಿಟ್ಸ್ವರೆಗೂ ಮೆಡಿಟೇಷನ್ ಮಾಡ್ತೀನಿ. ಸೊ ಅದೆಲ್ಲ ಆದಮೇಲೆ ಫೈನಲಾಗಿ ವಾರ್ಮಪ್ ಎಕ್ಸಸೈಸ್ ಮಾಡ್ತೀನಿ. ಅದೊಂದು 5 ಮಿನಿಟ್ಸ್ ಅಂತ ಹೇಳ್ಬೋದು. ಸೊ ವಾರ್ಮಪ್ ಎಕ್ಸಸೈಸ್ ಎಲ್ಲ ಮಾಡಿ ಮುಗಿಸ್ದೆ. ಸೊ ಅದೆಲ್ಲ ಮುಗಿಸಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೂ ಸ್ನಾನ ಮಾಡಬೇಕು. ಸೊ ಮನೆ ಏನಕ್ಕೆ ಎವ್ರಿಡೇ ಕ್ಲೀನ್ ಮಾಡ್ತೀನಿ ಅಂದರೆ, ಮನೆಯಲ್ಲಿ ಆ್ಯಸ್ ಹೇಳ್ದಂಗೆ ನಾಯಿ ಇರೋದ್ರಿಂದ ಎವ್ರಿಡೇ ಕಸ ನೆಲ ಆಗಲೇಬೇಕಾಗತ್ತೆ ನನಗೆ. ಸೊ ಅಡುಗೆನಾದರೂ ಒಂದಿನ ಬಿಟ್ಬಿಡ್ತೀನಿ, ಬಟ್ ಕಸ ನೆಲ ಮಾತ್ರ ಮಾಡಲ್ದೆ ನಾನು ಆಫೀಸಿಗೆ ಹೋಗೋದೇ ಇಲ್ಲ. ಸೊ ಅದೊಂದು ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಸ್ಕು. ಏನೇ ಮಾಡದೇ ಇದ್ರೂ 365 ಡೇಸು ಕಸನೆಲ್ಲ ಮಾಡಲೇಬೇಕು ನನಗೆ. ಸೊ ಅದನ್ನು ಮುಗಿಸ್ಕೊಂಡು ಸ್ನಾನ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಸೊ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆಯಿತು. ಸೊ ಹಾಗೆ ಯೋಚನೆ ಮಾಡ್ತಿದ್ದೆ, ಏನು ಕ್ವಿಕ್ಕಾಗಿ ಇವತ್ತು ಮಾಡ್ಬೋದು ಅಥವಾ ಏನು ಬಾಕ್ಸಿಗೆ ತೊಗೊಂಡು ಹೋಗ್ಬೋದು ಅಂತ. ಯಾಕಂದರೆ ಸಂಡೇ ಆಲ್ಮೋಸ್ಟ್ ರೈಸೇ ತಿಂದಿದ್ವಿ. ಸೊ ಮತ್ತೆ ರೈಸ್ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಾನು ರೊಟ್ಟಿ ಮಾಡ್ತೀನಿ. ಆಮೇಲೆ ಟೊಮೆಟೊ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ಒಂದು ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮ ಹುಬ್ಳಿ ಕಡೆ ಎಲ್ಲ ಥಾಲಿಪೀಠ ಅಂತಾರೆ. ಬೇಸಿಕಲಿ ಅದರಲ್ಲಿ ಜಾಸ್ತಿ ಜೋಳದ ಹಿಟ್ಟಿರುತ್ತೆ. ಬಟ್ ನಾನು ಇದರಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ರವೆ ಹಾಕಿದ್ದೀನಿ, ಬೇಸನ್ ಹಿಟ್ಟು ಹಾಕಿದ್ದೀನಿ, ಜೋಳದ ಹಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಸಾಬುದಾನ ಅಂತ ಕರಿತೀವಿ, ಬೆಂಗಳೂರು ಕಡೆ ಸಬ್ಬಕ್ಕಿ ಅಂತ ಕರೀತಾರೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಇದನ್ನು ಸ್ವಲ್ಪ ಪೌಡ್ರ್ ಮಾಡಿ ಹಾಕಿದ್ದೀನಿ. ಇದನ್ನು ಹಾಕೋದ್ರಿಂದ ನನಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಸೊ ಇದೆಲ್ಲ ಹಿಟ್ಟು ಮಿಕ್ಸ್ ಮಾಡಿ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಅದ್ರ ಜೊತೆಗೆ ತರಕಾರಿ ಏನೇನೆಲ್ಲ ಹಾಕ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ, ಆಮೇಲೆ ಇದು ಸಬ್ಬಸಿಗೆ ಸೊಪ್ಪು ಸಿಕ್ತು ಅದನ್ನು ಹಾಕಿದೆ, ಈರುಳ್ಳಿ, ಹಸಿಮೆಣಸು ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು 15-20 ನಿಮಿಷ ನೆನೆಸಿಡಕ್ಕೆ ಬಿಡ್ತೀನಿ. ಸೊ ಹಿಟ್ಟು ಕಲಿಸುವಾಗ ಇನ್ನೊಂದು ನಾನು ಹಾಕ್ಕೊಳ್ಳೋದು ಅಂದರೆ ಸ್ವಲ್ಪ ಮೊಸರು ಹಾಕ್ತೀನಿ. ಮೊಸರು ಹಾಕೋದ್ರಿಂದ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಇರುತ್ತೆ, ಇಲ್ಲ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ನನಗನ್ಸುತ್ತೆ, ನಾಟ್ ಶೋರ್. ಸೊ ಅದನ್ನು ನಾನು ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತೀನಿ. ಶುರು ನಾನು ಯಾವಾಗಲೂ ರೊಟ್ಟಿನ ಹೋಳಿಗೆ ಪೇಪರ್ ಮೇಲೆ ತರ್ತೀನಿ. ಸೊ ಇದು ಸುಡೋದು ಇಲ್ಲ, ಹಂಚಿನ ಮೇಲೆ ಹಾಕಿದರೆ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂಥೇಳಿ. ಸೊ ಇವಾಗ ಒಂದು ಸಣ್ಣ ಉಂಡೆ ತೊಗೊಂಡೆ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದೆ. ಸೊ ಅದಕ್ಕೆ ಸ್ವಲ್ಪ ನಾನು ನೀರು ಹತ್ಕೊಂಡು ತರ್ತಾಯಿದ್ದೀನಿ, ಅಂದರೆ ಸ್ವಲ್ಪ ತೆಳುವಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಆವಾಗಲೇ ಹೇಳ್ದಂಗೆ ಇದರಲ್ಲೆಲ್ಲನೂ ಇದೆ. ಸೊ ಬರೀ ಅಕ್ಕಿ ಹಿಟ್ಟೊಂದೇ ಅಲ್ಲ, ಬರೀ ಅಕ್ಕಿ ಹಿಟ್ಟು ಮಾಡಿದರೆ ಇಟ್ಸ್ ಮೋರ್ ಲೈಕ್ ಈಟಿಂಗ್ ರೈಸ್ ಅಂತ ನಂಗೆ ಅನಿಸುತ್ತೆ. ಸೊ ಅದಕ್ಕೆ ಇದರಲ್ಲಿ ಜಾಸ್ತಿ ಜೋಳದ ಹಿಟ್ಟು, ಬೇಸನ್ ಹಿಟ್ಟು, ಆಮೇಲೆ ಸಬ್ಬಕ್ಕಿ ಇದು ರವೆ ಎಲ್ಲ ಮಿಕ್ಸ್ ಇದೆ. ಅದ್ರ ಜೊತೆ ಏನೇನು ತರಕಾರಿ ಇತ್ತು, ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸು ಎಲ್ಲ ಹಾಕಿ ರೊಟ್ಟಿ ತರ್ತಾಯಿದ್ದೀನಿ. ಸೊ ನಾನು ಹೀಗೆ ಯೋಚನೆ ಮಾಡ್ತಿದ್ದೆ, ಮೊನ್ನೆನೂ ಏನೋ ಒಂದು ಹೀಗೆ ರೀಲ್ಸ್ ನೋಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಹೀಗೆ ಒಗ್ಗಟ್ಟುಗಳನ್ನು ಕೇಳ್ತಾ ಇದ್ರು. ಸೊ ನಾನು ಯೋಚನೆ ಮಾಡ್ತಿದ್ದೆ, ಇವಾಗಿನ ಸ್ಕೂಲ್ ಮಕ್ಕಳಿಗೆ ಒಗ್ಗಟ್ಟುಗಳು ಅಂದ್ರೇನು, ಖಾತೆಗಳು ಅಂದ್ರೇನು ಅದೆಲ್ಲ ಗೊತ್ತೇ ಇರಲ್ಲ ಅನಿಸುತ್ತೆ. ಸೊ ಹಾಗಾಗಿ ನಾನು ಯಾಕೆ ನನಗೂ ನಾಲೆಜ್ ಸಿಗುತ್ತೆ ಒಗ್ಗಟ್ಟುಗಳನ್ನು ಬಿಡಿಸಿ. ಆಮೇಲೆ ಇದರಲ್ಲೇ ಕೇಳೋದ್ರಿಂದ ನಿಮಗೂ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹೇಳ್ಬೋದು, ಆನ್ಸರೇ ಗೊತ್ತಿದ್ದರೆ ಹೇಳ್ಬೋದು, ಅಥವಾ ನಿಮಗೆ ಹೊಸ ಒಗ್ಗಟ್ಟುಗಳೇನಾದ್ರು ಗೊತ್ತಿದ್ರೂ ನೀವು ನನಗೆ ತಿಳಿಸ್ಕೊಡ್ಬೋದು. ಸೊ ಹಾಗಂತ ಹೇಳಿ ಇವತ್ತು ವಿಲಾಗ್ ಕಂಪ್ಲೀಟ್ ಮಾಡೋ ಮುಂಚೆ ಒಂದು ಒಗ್ಗಟ್ಟು ಕೊಡ್ತೀನಿ.
ಯಾರಿಗೆಲ್ಲ ಆನ್ಸರ್ ಗೊತ್ತೋ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ನಾಳೆ ಅಥವಾ ನಾಡಿದ್ದು ವಿಲಾಗಲ್ಲಿ ನಾನು ಅದರದ್ದು ಆನ್ಸರ್ ಹೇಳ್ತೀನಿ. ಸೊ ಇವಾಗ ಒಂದು ರೊಟ್ಟಿ ರೆಡಿ ಆಗಿದೆ. ಈ ಕಡೆ ನೋಡ್ತಾ ಇರೋ ಹಾಗೆ ಟೊಮೆಟೊ ಗೊಜ್ಜಿಗೂ ಇಟ್ಟಿದ್ದೀನಿ. ಸೊ ಟೊಮೆಟೊ ಗೊಜ್ಜು ಆಗ್ತಿದ್ದಾಗೆ ಸ್ವಲ್ಪ ಥಿಕ್ನೆಸ್ ಬರೋಕ್ಕೆ ನಾನು ಇದರ ಗೋಧಿ ಹಿಟ್ಟು ಇಲ್ಲ ಬೇಸನ್ ಹಿಟ್ಟು ಆ್ಯಡ್ ಮಾಡ್ತೀನಿ. ಅದರಿಂದ ಸ್ವಲ್ಪ ಥಿಕ್ನೆಸ್ಸು ಬರುತ್ತೆ, ಸ್ವಲ್ಪ ಸ್ವೀಟ್ನೆಸ್. ಬಿಕಾಸ್ ಟೊಮೆಟೊ ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರೋಕ್ಕೆ ನಾನು ಇದರ ಗೋಧಿ ಹಿಟ್ಟು ಇಲ್ಲ ಬೇಸನ್ ಹಿಟ್ಟು ಆ್ಯಡ್ ಮಾಡ್ತೀನಿ. ಸೊ ಇವಾಗ ಒಂದು ರೊಟ್ಟಿ ರೆಡಿ ಆಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ, ಹಂಚಿಗೆ ಎಣ್ಣೆ ಹಾಕ್ಕೊಂಡು ಎರಡನೇ ರೊಟ್ಟಿ ಹಾಕ್ತಾಯಿದ್ದೀನಿ. ಸೊ 2 ರೊಟ್ಟಿ ನಾನು ತೊಗೊಂಡು ಹೋಗ್ತೀನಿ. ಸೊ ಇದು ಇವತ್ತಿನ ನನ್ನ ಆಫೀಸ್ ವೇರ್. ಇದ್ರ ಜೊತೆಗೆ ಈ ಇಯರ್ ರಿಂಗ್ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಗೊಜ್ಜಾಯಿತು. ಇದು ನಾನು ಮಧ್ಯಾಹ್ನ ತಿಂತೀನಿ. ಇದು ಸಂಜೆಗೆ ಮೂಸ್ಲಿ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಸಂಜೆಗೆ 6:30 ಒಳಗಡೆ ತಿಂದು ಮುಗಿಸ್ತೀನಿ. ಸೊ ಯೂಶ್ವಲಿ ನಾನು 16 hours ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಒಂದು 2 months ಆಯ್ತು ಇವಾಗ. ಸೊ 6:30 ಒಳಗಡೆ ಎಲ್ಲ ಡಿನ್ನರ್ನು ಮುಗಿಸ್ಬಿಡ್ತೀನಿ. 6:30 ನಂತರ ಏನೇ ನಾನು ಕುಡಿಯೋದಿದ್ರು ವಾಟರ್ ಕುಡಿತೀನಿ, ಗ್ರೀನ್ ಟೀ ಕುಡಿತೀನಿ. ಆಮೇಲೆ ರಾತ್ರಿ ಬಂದಮೇಲೆ ಸೋಂಪು, ನಾವು ಬಡೆ ಸೋಪ್ ಅಂತೀವಿ, ಇಂಗ್ಲೀಷಲ್ಲಿ ಫೆನಲ್ ಸೀಡ್ಸ್ ಅಂತಾರೆ. ಸೊ ಅದನ್ನು ನೆನೆಸಿಟ್ಟು ಹೋಗಿರ್ತೀನಿ. ಸೊ ಅದನ್ನು ಬಂದು ಕುಡಿದು ರಾತ್ರಿಲೇ ರೊಟ್ಟಿ ಮಾಡ್ತಾ ಹೇಳ್ತಾ ಇದ್ದೆ, ಇವಾಗಿನ ಮಕ್ಕಳಿಗೆ ಒಗಟುಗಳಂದ್ರೇನು ಗೊತ್ತಿಲ್ಲ, ಗಾದೆಗಳಂದ್ರೇನು ಗೊತ್ತಿಲ್ಲ. ಸೊ ಒಂದು ಪ್ರಯತ್ನ, ಎಲ್ರಿಗೂ ಗಾದೆಗಳು ಗೊತ್ತಿರಲಿ, ಒಗಟುಗಳು ಗೊತ್ತಿರಲಿ, ಹೆಂಗೆ ಬಿಡಿಸೋದು ಅಂತ ಗೊತ್ತಿರಲಿ. ಮೈಂಡ್ ಸ್ವಲ್ಪ ಓಡುತ್ತೆ, ಏನಿದು ಒಗಟು, ಏನಿರ್ಬೋದು ಇದಕ್ಕೆ ಆನ್ಸರು ಅಂಥೇಳಿ. ಸೊ ನೀವು ಯೋಚನೆ ಮಾಡಿ, ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇದರ ಆನ್ಸರ್ ಹೇಳ್ತೀನಿ. ಸೊ ಒಗಟು ಏನಂದರೆ ಅಟ್ಟದ ಮೇಲೆ ಒಂದು ಪುಟ್ಟ ಲಕ್ಷ್ಮಿ. ಸೊ ಏನು ಅಂತ ಯೋಚನೆ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಇವತ್ತು